ವಾಲ್ಮೀಕಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳ ತನಿಖೆ ಮುಂದುವರೆದಿದೆ. ಇನ್ನೊಂದು ಕಡೆಗೆ ಇಡಿಯಿಂದ ಮತ್ತೊಂದು ನೋಟಿಸ್ ಸರ್ವ್ ಆಗ್ತಾ ಇದೆ ಬಸನಗೌಡ ದದ್ದಲ್ ಅವರಿಗೆ. ನಿಗಮ ಅಧ್ಯಕ್ಷ ದದ್ದಲ್ಗೆ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ಇಡಿಯಿಂದ ನೋಟಿಸ್ ಸರ್ವ್ ಆಗಿದೆ. ಮೊನ್ನೆಯಷ್ಟೇ ಎಸ್ಐಟಿ ವಿಚಾರಣೆಗೆ ದದ್ದಲ್ ಆಗಮಿಸಿದ್ರು. ಬಳಿಕ ಬಂಧನದ ಭೀತಿಯಲ್ಲೇ ಅಜ್ಞಾತ ವಾಸದಲ್ಲಿದ್ದಾರೆ ನಿಗಮ ಅಧ್ಯಕ್ಷ. ಮಾಧ್ಯಮಗಳ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಯಾವಾಗ ಇಡಿ ಈ ಪ್ರಕರಣದಲ್ಲಿ ಎಂಟ್ರಿ ಆಯಿತು ಅಲ್ಲಿಂದ ಅವರ ಕಾನ್ಫಿಡೆನ್ಸ್ ಧೈರ್ಯ ಎರಡೂ ಕೂಡ ಉದುಗಿ ಹೋದ ಕಾಣಿಸ್ತಾ ಇದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗ್ತಾರಾ? ಪದೇ ಪದೇ ನೋಟಿಸ್ ಕೊಟ್ಟರು ವಿಚಾರಣೆಗೆ ಹಾಜರಾಗದೆ ಕಳ್ಳಾಟ ಆಡಿ ಪ್ರಕರಣದಿಂದ ಜಾರಿಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ನಿಗಮದ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯೋದಕ್ಕೆ ಇರುವಂತಹ ಧೈರ್ಯ ಇಡಿ ವಿಚಾರಣೆಯನ್ನು ಎದುರಿಸೋದಕ್ಕೆ ಯಾಕಿಲ್ಲ? ಈ ಪ್ರಶ್ನೆ ಅಂತೂ ಇದ್ದೇ ಇದೆ. ಎಸ್ಐಟಿ ವಿಚಾರಣೆಗೆ ಖುಷಿಯಾಗಿ ಬರ್ತಾರೆ, ಅವರ ಹಾವಭಾವದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಫುಲ್ ಕಾನ್ಫಿಡೆನ್ಸು. ಅದೇ ಇಡಿ ಕರೆದ್ರೆ ಮಾತ್ರ ಕಾನ್ಫಿಡೆನ್ಸು ಇಲ್ಲ, ಅವರು ಇಲ್ಲ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮುರಳಿ. ಈಗ ಇಡಿಯಿಂದ ಮತ್ತೊಂದು ನೋಟಿಸ್ ಸರ್ವ್ ಆಗಿದೆ. ಸೊ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನೋದೇ ಪ್ರಶ್ನೆ. ಖಂಡಿತವಾಗಿಯೂ ಮಮತಾ, ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದದ್ದಲ್ ಅವರು ಕಳೆದ 3 ದಿನಗಳಿಂದನೂ ಕೂಡ ಇಡಿ ಅಧಿಕಾರಿಗಳಿಂದ ತಲೆಮರೆಸ್ಕೊಂಡು ಓಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಇಡಿ ಅವರು ಅವರನ್ನ ಬೆನ್ನತ್ತುವಂಥದ್ದು ಅಥವಾ ಅವರನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಆದ್ರೆ ನಿನ್ನೆ ರಾತ್ರಿ ಅವರು ರಾಯಚೂರಲ್ಲಿ ಇದಾರೆ ಅನ್ನೋದ್ರ ಬಗ್ಗೆ ಅವರಿಗೆ ಒಂದಷ್ಟು ಕನ್ಫರ್ಮೇಶನ್ಗಳು ಕೂಡ ಸಿಕ್ಕಿತ್ತು. ಆದ್ರೆ ಇಡಿ ಅಧಿಕಾರಿಗಳು ಮತ್ತೆ ಅದನ್ನ ಚಾನ್ಸ್ ಅನ್ನ ತೆಗೆದುಕೊಳ್ಳುವಂಥದ್ದು ಅಥವಾ ಬಲವಂತವಾಗಿ ಆತನನ್ನ ಕರ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸುವಂಥದ್ದು ಅದು ಬೇಡ ಅಂತ ಹೇಳಿ ಆತನಿಗೆ ಮತ್ತೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ನಾಳೆ ಬೆಳಿಗ್ಗೆ 11 ಗಂಟೆಗೆ ಶಾಂತಿನಗರದ ಇಡಿ ಕಚೇರಿ ಏನಿದೆ, ಕಚೇರಿಗೆ ವಿಚಾರಣೆಗೆ ಹಾಜರಾಗುವಂತೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಾಳೆ ಏನಾದ್ರು ವಿಚಾರಣೆಗೆ ಹಾಜರಾಗ್ಲಿಲ್ಲ ಅಂದ್ರೆ ಅವ್ರನ್ನ ಬಲವಂತವಾಗಿ ಬಂಧನಕ್ಕೆ ಒಳಪಡಿಸಿ ಅದಾದ ನಂತರ ವಿಚಾರಣೆಯನ್ನ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳು ಕೂಡ ನಡೆದಿರುವಂತದ್ದು. ಅದಕ್ಕೆ ಇಡಿ ಕಾರ್ಯಾಚರಣೆ ಏನಿತ್ತು ನಾಗೇಂದ್ರ ಅವರ ವಿಚಾರದಲ್ಲಿ ಅದು ಮುಂದುವರೆದಿದೆ. ದದ್ದಲ್ ಅವರ ವಿಚಾರದಲ್ಲಿ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನೋಟಿಸ್ಗೆ ರೆಸ್ಪಾಂಡ್ ಮಾಡ್ಲಿಲ್ಲ ಅಂದ್ರೆ ಅವರನ್ನ ಬಂಧನಕ್ಕೆ ಒಳಪಡಿಸುವಂತ ಸಾಧ್ಯತೆಗಳೇ ಅತಿ ಹೆಚ್ಚಾಗಿರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮ ಮಾಹಿತಿಗಾಗಿ.